ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಇವಾಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನೈನ ಹ್ಯಾಪನಿಂಗ್ ಪ್ಲೇಸ್ ಆಗಿರೋ, ಸದ್ಯಕ್ಕೆ ಹೊಸದಾಗಿ ಓಪನ್ ಆಗಿರುವಂಥ ಕಲೈಗ್ನರ್ ಸೆಂಟಿನರಿ ಪಾರ್ಕ್. ಈ ಅಮ್ಯೂಸ್ಮೆಂಟ್ ಪಾರ್ಕ್ನ ಆಪೋಸಿಟ್ ಸೈಡಲ್ಲಿ ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ. 100 rupees ಕಾರಿಗೆ ಪೇ ಮಾಡಬೇಕಾಗತ್ತೆ. ಇಲ್ಲಿ 2 wheelers ಕೂಡ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಇವಾಗ ನಾವು ರೋಡ್ ಕ್ರಾಸ್ ಮಾಡಿ ಬನ್ನಿ, ಈ ಅಮ್ಯೂಸ್ಮೆಂಟ್ ಪಾರ್ಕ್ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ಯಾವುದೇ ರೀತಿ ಟಿಕೆಟ್ ಕೌಂಟರ್ ಹತ್ರ ಸ್ಪೆಷಲ್ ಆಗೇನು ಮಾಡಿಲ್ಲ. ಇಲ್ಲೆಲ್ಲನೂ ಕೂಡ ಆನ್ಲೈನ್ ಸ್ಕ್ಯಾನನ್ನು ಹಾಕಿರ್ತೀನಿ. ಸೊ ಆನ್ಲೈನ್ ಮೂಲಕ ನೀವು ಸ್ಕ್ಯಾನಿಂಗನ್ನು ಮಾಡ್ಕೋಬೇಕಾಗತ್ತೆ. ಎಂಟ್ರಿ ಫೀಸ್ ಬಂದುಬಿಟ್ಟು ಫಾರ್ ಅಡಲ್ಟು 100 rupees ಇರುತ್ತೆ ಆ್ಯಂಡ್ ಕಿಡ್ಸ್ಗೆ 50 rupees ಇರುತ್ತೆ. ಜಸ್ಟ್ ವಿಸಿಟರ್ ಥರ, ಅಂದರೆ ಏನೇನೆಲ್ಲ ಒಳಗಡೆ ಇನ್ನು ಅಡಿಷ್ನಲ್ ಚಾರ್ಜಸ್ ಕೂಡ ಅಪ್ಲೈ ಆಗುತ್ತೆ. ಲೆಟ್ಸ್ ಯಾವ್ಯಾವುದು ಎಷ್ಟೆಷ್ಟು ಪೇ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ. ಇದು ಟ್ರೀ ಹೌಸು. ಸೊ ಚೆನ್ನಾಗಿದೆ, ಲೈಟಿಂಗ್ ಕೂಡ ಮಾಡ್ತಾರೆ. ಇವಾಗ ನಾವು ಫಸ್ಟ್ ಲೇಟ್ ಆಗಿತ್ತು ಆಲ್ಮೋಸ್ಟು, ಅದಕ್ಕೋಸ್ಕರ ನಾವು ಫಸ್ಟ್ ಬಂದಿದ್ದು ಬರ್ಡ್ ಹೌಸಿಗೆ, ಏವಿಯರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಂಟ್ರಿ ಮತ್ತೆ ಚಾರ್ಜಸ್ ಆಗುತ್ತೆ 150 rupees ಫಾರ್ ಅಡಲ್ಟ್ಸ್ ಆ್ಯಂಡ್ 75 rupees ಫಾರ್ ಕಿಡ್ಸ್. ಹಿಯರ್ ಯು ಕ್ಯಾನ್ ಸಿ ಆ್ಯಂಡ್ ಫೀಡ್ ದ ಎಕ್ಸಾಟಿಕ್ ಬರ್ಡ್ಸು. ಚೆನ್ನಾಗಿರುತ್ತೆ, ಇದೊಂದೇ ಮೇನ್ ಅಟ್ರಾಕ್ಷನ್ ಇಲ್ಲಿಂದು, ವಾವ್ ಫ್ಯಾಕ್ಟರ್. ಸೊ ಈ ಪಾರ್ಕಿಗೆ ಐಡಿಯಲ್ ಟೈಮ್ ಯಾವುದು ವಿಸಿಟ್ ಮಾಡೋಕ್ಕೆ ಅಂದರೆ ಅರೌಂಡ್ 3 PM to 4 PM ಐಡಿಯಲ್ ಟೈಮಿಂಗು. ಯಾಕಂದರೆ ನಿಮ್ಗೆ ಈವ್ನಿಂಗ್ 6:30 ವಾಟರ್ ಫೌಂಟನ್ನು, ಮ್ಯೂಸಿಕಲ್ ವಾಟರ್ ಫೌಂಟನ್ ಕೂಡ ನೋಡೋಕ್ಕೆ ಸಿಗುತ್ತೆ. ಡೇ ಟೈಮಿನ ಏನೇನು ಫೆಸಿಲಿಟಿ ಇದೆ, ಏವಿಯರಿ, ಗ್ಲಾಸ್ ಹೌಸ್, ಅದನ್ನೆಲ್ಲ ನೋಡೋಕ್ಕೆ ಸಿಗುತ್ತೆ. ಸೊ ಐಡಿಯಲ್ ಟೈಮ್ ಇಸ್ 3 PM or 4 PM. ಇವಾಗ ನೀವು ನೋಡ್ತಾ ಇರುವಂಥದ್ದು ಮಿಸ್ಟ್ ಪಾತ್ ಅಂತ. ಇದನ್ನು ಬಂದು ಆಮೇಲೆ ನೋಡೋಣ. ಇವಾಗ ಆರ್ಕಿಡೇರಿಯಮ್ಗೆ ಹೋಗೋಣ. ಕೆಲವೊಂದಿಷ್ಟು ಸ್ಪೀಸೀಸ್ ಆಫ್ ಪ್ಲಾಂಟ್ ಫ್ಲವರ್ಸ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಚೆನ್ನಾಗಿದೆ. ನಾವು ವಿಸಿಟ್ ಮಾಡಿದಾಗ ಅಷ್ಟೇನು ಫ್ಲವರ್ಸ್ ಇರಲಿಲ್ಲ, ಬಟ್ ಕೆಲವೊಂದಿಷ್ಟನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಒಂಥರ ಇನ್ಫಾರ್ಮೇಟಿವ್ ಆಗಿದೆ. ಸಾಕಷ್ಟು ಸ್ಪೀಸೀಸ್ ಆಫ್ ಫ್ಲವರ್ಸು ಮತ್ತು ಪ್ಲಾಂಟ್ಗಳನ್ನು ನೀವು ಈ ಆರ್ಕಿಡೇರಿಯಮಲ್ಲಿ ನೋಡ್ಬೋದು. ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೈಪ್ ಆಗಿರುವಂತಹ ಈ ಗ್ಲಾಸ್ ಹೌಸ್ ಏನಿದೆ, ಇದನ್ನು ಹೋಗಿ ನೋಡೋಣ. ಇಲ್ಲಿ ಎಕ್ಸಾಟಿಕ್ ಪ್ಲಾಂಟ್ಸ್ಗಳೆಲ್ಲ ಇದೆ. ಇಲ್ಲೂ ಕೂಡ ನೀವು ಎಂಟ್ರಿ ಮಾಡುವಾಗ ಸ್ಕ್ಯಾನನ್ನು ಮಾಡ್ಕೊಳ್ಳಿ, 50 rupees ಚಾರ್ಜಸನ್ನು ಮಾಡ್ತಾರೆ. ನೀವು ಮೊದಲೇ ಮನೆಯಿಂದ ಆನ್ಲೈನಲ್ಲಿ ಎಲ್ಲನೂ ಕೂಡ ಯಾವ್ಯಾವ ನಿಮ್ಗೆ ಬೇಕು ಅಂತ ಎಲ್ಲನೂ ಕೂಡ ಕ್ಲಿಕ್ ಮಾಡಿ ಪೇ ಮಾಡ್ಕೊಂಡು ಸ್ಲಾಟ್ ತೊಗೊಂಡು ಕೂಡ ಬರ್ಬೋದು. ಕಲರ್ಫುಲ್ ಆದ ಫ್ಲವರ್ಸ್ಗಳನ್ನು ಹಾಗೆ ನೀವು ಕ್ಯಾಕ್ಟಸ್ಗಳನ್ನು ನೋಡೋಕ್ಕೆಲ್ಲ ಸ್ವಲ್ಪ ಖುಷಿ ಅನಿಸುತ್ತೆ. ಇವಾಗ ನೀವು ನೋಡ್ತಾ ಇದ್ರಲ್ವ, ಇದೇ ಮಿಸ್ಟ್ ಪಾತು. ಚೆನ್ನಾಗಿದೆ. ಫಾಗ್ ಮಧ್ಯೆ ನೀವು ನಡ್ಕೊಂಡು ಹೋದಾಗ ಫೀಲ್ ಆಗುತ್ತೆ. ನೀರೆಲ್ಲ ಬರುತ್ತೆ ಅಂತ ಅನ್ಕೋಬೇಡಿ, ಮಿಸ್ಟ್ ಇದು, ಜಸ್ಟ್ ಫಾಗ್ ಥರ ಫೀಲಿಂಗ್ ಇರುತ್ತೆ. ಚೆನ್ನಾಗಿದೆ. ನಾನು ನೋಟಿಸ್ ಮಾಡಿದ ಪ್ರಕಾರ ಒಂದೇ ಕೆಫಿಟೇರಿಯಾನ ಇಟ್ಟಿದ್ದಾರೆ. ಆ್ಯಂಡ್ ಈ ವಾಕಿಂಗ್ ಪಾತ್ವೇ ಎಲ್ಲ ಇದೆ, ತುಂಬ ಚೆನ್ನಾಗಿ ಮಾಡಿದೆ. ಹಾರ್ಟ್ ಶೇಪಿನ ಆರ್ಚ್ಗಳು ಒಳಗಡೆ ಹೋಗೋದು ಆ್ಯಂಡ್ ಸಾಕಷ್ಟು ಸೆಲ್ಫಿ ಸೆಂಟರ್ಸ್ಗಳು ಕೂಡ ಇದೆ. ಆ್ಯಂಡ್ ದೆನ್ ಚಿಲ್ಡ್ರನ್ಸ್ ಟಾಯ್, ಇದಕ್ಕೂ ಕೂಡ 50 rupees ಚಾರ್ಜಸನ್ನು ಮಾಡಬೇಕಾಗತ್ತೆ. ಇಲ್ಲೆಲ್ಲಾನು ಕೂಡ ಪೇಮೆಂಟ್ ಮಾಡಬೇಕು, ಆನ್ಲೈನ್ ಥ್ರೂ ಮಾಡಬೇಕಾಗತ್ತೆ. ಸ್ಕ್ಯಾನನ್ನು ಮಾಡ್ಬೋದು. ಕೆಲವೊಂದಿಷ್ಟು ಸೆಲ್ಫಿ ಏರಿಯಾಗಳೇನಿದೆ, ಆ ಸ್ಪಾಟ್ಗಳಿದೆ, ಅದು ಕೂಡ ಚೆನ್ನಾಗಿದೆ. ಸಾಕಷ್ಟು ಫೌಂಟನ್ಗಳನ್ನು ಇಲ್ಲಿ ನೋಡ್ಬೋದು. 6:30 ಅರೌಂಡಿಗೆ ವಾಟರ್ ಫೌಂಟೇನ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ವಾವ್ ಫ್ಯಾಕ್ಟರ್ ತುಂಬ ಚೆನ್ನಾಗಿ ಅನಿಸಿದ್ದು ಅಂದರೆ ಬರ್ಡ್ ಹೌಸ್ ಒಂದು, ಅಂದರೆ ಏವಿಯರಿ, ಅದ ನಂತರ ಮ್ಯೂಸಿಕಲ್ ಫೌಂಟೇನ್. ಮತ್ತು ಯಾವುದು ನನಗೆ ಎಕ್ಸೈಟಿಂಗ್ ಆಗಿರಲಿಲ್ಲ. ಐ ಥಿಂಕ್ ಚಿಲ್ಡ್ರನ್ಸ್ಗಳು ಒಳ್ಳೆ ರೀತಿಯಲ್ಲಿ ಎಂಜಾಯ್ನ ಮಾಡ್ಬೋದು. ಇಲ್ಲಿ ಜಿಪ್ ಲೈನ್ ಕೂಡ ಇದೆ. ಅಡಲ್ಟ್ಸು ಕಿಡ್ಸ್ಗೆ ಇಬ್ಬರಿಗೂ ಕೂಡ ಒಟ್ಟಿಗೆ ಹೋಗ್ಬೋದು. ಇಲ್ಲಿ ನೋಡಿ, ಟ್ರೀ ಹೌಸ್ ಲೈಟಿಂಗ್ ಮಾಡಿದಾಗ ಈ ಥರ ಕಾಣುತ್ತೆ. ಈವ್ನಿಂಗ್ ಟೈಮಲ್ಲಿ ಸೆಲ್ಫಿ ಪಾಯಿಂಟ್ ಇದು. ದೆನ್ ಜಿಪ್ ಲೈನಿಂಗ್ ಏನಿದೆ 500 meter ಡಿಸ್ಟೆನ್ಸ್ವರೆಗೂ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಅಡಲ್ಟ್ಸ್ಗಳಿಗೆ 250 rupees ಚಾರ್ಜಸ್ ಇರುತ್ತೆ, ಚಿಲ್ಡ್ರನ್ಸ್ಗಳಿಗೆ 200 ಇರುತ್ತೆ. ಆ್ಯಂಡ್ ದೆನ್ ಕಿಡ್ಸ್ಗಳಿಗೆ ಬಿಲೋ 5 ಅವರಿಗೆ 150 rupees ಚಾರ್ಜಸನ್ನು ಮಾಡ್ತಾರೆ. ಇನ್ನೊಂದು ಫ್ರೀ ಎಂಟ್ರಿ ಇರುವಂಥದ್ದು ಹಾರ್ಟಿಕಲ್ಚರ್ ಮ್ಯೂಸಿಯಮ್ಮು. ಸೊ ಅದನ್ನು ಕೂಡ ನೋಡೋಣ. ಇದು ಓಕೆ ಆಗಿದೆ, ಮಕ್ಕಳಿಗೆ ಇನ್ಫಾರ್ಮೇಟಿವ್ ಆಗಿದೆ. ಅಡಲ್ಟ್ಸ್ಗಳು ಅಷ್ಟೇನು ಕ್ವಶನ್ ಕೊಡಲ್ಲ, ಇನ್ಫಾರ್ಮೇಟಿವ್ ಆಗಿದೆ ಮಕ್ಕಳಿಗೆ. ಇಲ್ಲಿ ಪ್ರಾಜೆಕ್ಟ್ ರೂಮ್ ಥರ ಇದೆ, ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರು. ಇದು ಓಕೆ, ಇಂಪ್ರೆಸಿವ್ ಏನಿರಲಿಲ್ಲ. ಅಡಲ್ಟ್ಸ್ಗಳಿಗೆ ಇಷ್ಟ ಆಗಲ್ಲ ಐ ಥಿಂಕ್, ಬಟ್ ನನಗಂತೂ ಏನು ಖಾಸ್ ಅಂತ ಅನಿಸಿಲ್ಲ. ಲೆಟ್ಸ್ ಸ್ಕಿಪ್ ದಿಸ್ ಪಾರ್ಟ್. ಕಿಡ್ಸ್ಗಳು ಇದನ್ನು ಎಂಜಾಯ್ ಅಂತೂ ಡೆಫಿನೆಟ್ಲಿ ಮಾಡ್ತಾರೆ. ಕೆಲವೊಂದಿಷ್ಟು ನೀವು ವಾಕಿಂಗ್ ಪಾತ್ಗಳನ್ನೆಲ್ಲ ನೋಡ್ತಾ ಇದ್ರೆ, ಇದೆಲ್ಲ ಡೇ ಟೈಮಲ್ಲಿ ಬಂದರೆ ಚೆನ್ನಾಗಿ ನೀವು ಇನ್ಸ್ಟಾ ವರದಿ ಫೋಟೋಸ್ಗಳನ್ನು, ರೀಲ್ಸ್ಗಳನ್ನೆಲ್ಲ ಮಾಡ್ಬೋದು. ಅಕ್ಯುಪ್ರೆಷರ್ ವಾಕಿಂಗ್ ಪಾತ್ ಕೂಡ ಇದೆ. ಇವಾಗ ನಾವು ಮ್ಯೂಸಿಕಲ್ ವಾಟರ್ ಫೌಂಟೇನ್ ಶೋನ ನೋಡೋಣ. ಇದು ಎಕ್ಸೈಟಿಂಗ್ ಇರುತ್ತೆ. ಇಲ್ಲೂ ಕೂಡ ಎಂಟ್ರಿ ಫೀಸ್ ಇರುತ್ತೆ, 50 rupees ಚಾರ್ಜಸ್ನ ಮಾಡ್ತಾರೆ. ಈ ಅಮ್ಯೂಸ್ಮೆಂಟ್ ಪಾರ್ಕ್ ಬಂದುಬಿಟ್ಟು ಮಾರ್ನಿಂಗ್ 10 AM ಇಂದ 7:30ವರೆಗೂ ಇದು ಓಪನ್ ಆಗಿರುತ್ತೆ. ವೀಕ್ ಡೇಸಲ್ಲಿ ವಿಸಿಟ್ ಮಾಡೋದು ಬೆಟರ್, ಲೆಸ್ ಕ್ರೌಡೆಡ್ ಆಗಿರುತ್ತೆ. ವೀಕೆಂಡಲ್ಲಿ ಜಾಸ್ತಿ ಕ್ರೌಡೆಡ್ ಆಗಿರುತ್ತೆ, ಪಾರ್ಕಿಂಗ್ ಸಿಗಲ್ಲ. ಸೊ ನೀವು ಈ ಪಾರ್ಕನ್ನು ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಆನ್ಲೈನಲ್ಲೇ ಮೊದಲೆಲ್ಲ ಬುಕ್ಕಿಂಗ್ ಮಾಡ್ಕೊಳ್ಳಿ, ಸ್ಲಾಟ್ನ ತೊಗೊಂಡು ಬಂದುಬಿಡಿ. ಇಲ್ಲ ಇಲ್ಲಿ ಬಂದು ಮತ್ತೆ ಕಿರಿಕಿರಿ ಆಗುತ್ತೆ, ಸ್ಕ್ಯಾನ್ ಮಾಡು, ಪ್ರತಿಯೊಂದು ಬಿಲ್ಡಿಂಗ್ ವಿಸಿಟ್ ಮಾಡ್ತಾರೆ, ಮತ್ತೆ ಸ್ಕ್ಯಾನ್ ಮಾಡಿ ಮತ್ತೆ ಲೈನಲ್ಲಿರಿ, ಅದೆಲ್ಲ ಕಿರಿಕಿರಿ ಅನಿಸುತ್ತೆ. ಮೊದಲೇ ಎಲ್ಲನೂ ಕೂಡ ಮಾಡಿಕೊಂಡು ಬಂದುಬಿಡಿ.
ಐ ಥಿಂಕ್ ಇಲ್ಲಿ ಆಫ್ಲೈನ್ ಆನ್ಲೈನ್ ಎರಡು ಕೂಡ ಪೇಮೆಂಟ್ ಅನ್ನ ಇಡಬೇಕು ಅಂತ ಅನ್ಕೊಂತೀನಿ. ಯಾಕಂದ್ರೆ ತುಂಬಾ ಜನ ಕಷ್ಟಪಡ್ತಿದ್ರು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಕ್ಕೆಲ್ಲ. ಪ್ರಾಪರ್ ಆದ ಟಿಕೆಟ್ ಕೌಂಟರ್ ಇದ್ದು ಅಲ್ಲೇ ಆನ್ಲೈನ್ ಪೇಮೆಂಟ್ ಅಥವಾ ಕಾರ್ಡ್ ಪೇಮೆಂಟ್ ಅನ್ನು ರಿಸೀವ್ ಮಾಡಿದ್ರೆ ಅದು ಬೆಟರ್ ಆಪ್ಷನ್ ಅಂಡ್ ಕನ್ವೀನಿಯಂಟ್ ಆಗಿರುತ್ತೆ. ಇದಾಗಿತ್ತು ನನ್ನ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.